ಊರಿನ ಜಾತ್ರೆ ಉದ್ಯಮ ಆಗೋಗ್ಬಿಟ್ಟಿದೆ. ದೀಪದ ಕೆಳಗಡೆ ಕತ್ಲು ಅನ್ನಂಗೆ ಹಾಸನದಲ್ಲಿ ಪತ್ರಕರ್ತರಿಗೆ ಯಾವುದೇ ಮಾಹಿತಿ ಇಲ್ಲದಂತ ಪರಿಸ್ಥಿತಿಯಲ್ಲಿ ಹಾಸನಾಂಬ ಉತ್ಸವ ನಡೀತಾ ಇದೆ. ಹಾಸನದಲ್ಲಿ ಜನಪ್ರತಿನಿಧಿಗಳಿದ್ದಾರೆ, ಅವ್ರು ಯಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಜನಪ್ರತಿನಿಧಿಗಳಿಗೆ ಶಕ್ತಿ ಇಲ್ವೋ ಅಥವಾ ಅವರು ಅಶಕ್ತ ಆಗಿದಾರೋ ಅದು ತಾಯಿ ಹಾಸನಾಂಬೆಗೆ ಗೊತ್ತಿರೋ ವಿಚಾರ. ಹಾಸನಾಂಬೆ ಇದ್ದದ್ದು ಹಾಸನಕ್ಕೆ ಸೀಮಿತವಾಗಿತ್ತು. ಕಳೆದ ಬಾರಿ ತುಮಕೂರಿಗೆ ಶಿಫ್ಟ್ ಆಗಿತ್ತು ಹಾಸನಾಂಬ ಉತ್ಸವ. ಈ ಬಾರಿ ಹೆಚ್ಚು ಕಡಿಮೆ ಅರ್ಧ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಇಡೀ ಹಾಸನಾಂಬೆ ದೇವಸ್ಥಾನವೇ ಬೆಂಗಳೂರಿಗೆ ಶಿಫ್ಟ್ ಆದ್ರೆ ಏನು ಆಶ್ಚರ್ಯ ಪಡ್ಬೇಕಾಗಿಲ್ಲ. ನಮ್ಮೂರಿನ ದೇವಸ್ಥಾನ ಸುದ್ದಿಯನ್ನು ನಾವು ಹೇಗ್ ಮಾಡಬೇಕು ಅದನ್ನ ನಾವು ಹಾಗೆ ಮಾಡ್ಕೋತೀವಿ. ನಮ್ಮನ್ನ ಕೇವಲ ಸೋಷಿಯಲ್ ಮೀಡಿಯಾಗಳನ್ನ ಬಳಸಿಕೊಳ್ಳುವ ಮೂಲಕ ಯಾಕೆ ಅಥವಾ ನಮಗೆ ಆಗೋದಿಲ್ಲ, ಪವರ್ ಇಲ್ಲ ಅನ್ನೋದು ಜಿಲ್ಲಾಡಳಿತ ಈ ಬಗ್ಗೆ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮ ಎರಡಕ್ಕೂ ಸಹ ಮಾಹಿತಿಯನ್ನ ಕೊಡಬೇಕಿತ್ತು ಅನ್ನೋ ನಮ್ಮೆಲ್ಲರ ಅಭಿಲಾಷೆ. ಪ್ರಸಿದ್ಧ ಹಾಸನಾಂಬೆ ದೇವಾಲಯದ ಬಾಗಿಲು ತೆರೆಯುವ ಕ್ಷಣ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಮೀಪಿಸುತ್ತಿರುವಾಗಲೇ ಜಿಲ್ಲಾಡಳಿತದ ಕ್ರಮವು ಮಾಧ್ಯಮ ವಲಯದಲ್ಲಿ ಆಕ್ರೋಶ ಮೂಡಿಸಿದೆ. ಈ ಬಾರಿ ಹಾಸನಾಂಬೆ ಜಾತ್ರಾ ಮಹೋತ್ಸವದ ಆಹ್ವಾನ ಪತ್ರಿಕೆಗಳನ್ನು ಪತ್ರಿಕಾ ಮತ್ತು ಟಿವಿ ಮಾಧ್ಯಮ ಪ್ರತಿನಿಧಿಗಳಿಗೆ ನೀಡದೆ ಕೇವಲ ಸೋಷಿಯಲ್ ಮೀಡಿಯಾ ನಿರ್ವಾಹಕರಿಗೆ ಮಾತ್ರ ಹಂಚಿಕೆಯಾಗಿರುವುದು ಪತ್ರಿಕಾ ವಲಯದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಕ್ರಮವನ್ನು ಖಂಡಿಸಿ ಹಾಸನದ ಪತ್ರಿಕಾ ಮತ್ತು ಟಿವಿ ಮಾಧ್ಯಮ ಪ್ರತಿನಿಧಿಗಳು ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಮೌನ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ಹಾಸನಾಂಬೆ ಜಾತ್ರೆ ಹಾಸನದ ಗುರುತು, ಇತಿಹಾಸದಲ್ಲೇ ದೇವಿಯ ಖ್ಯಾತಿ ವಿಶ್ವಾದ್ಯಂತ ಪಸರಿಸಲು ಮಾಧ್ಯಮದ ಪಾತ್ರ ಮಹತ್ತರ. ಇಂತಹ ಸಂದರ್ಭದಲ್ಲಿ ಮಾಧ್ಯಮವನ್ನ ಅಣಕಿಸುವ ಕ್ರಮ ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಹಾಸನ ಪತ್ರಿಕಾ ಸಂಘ ಮತ್ತು ಟಿವಿ ಮಾಧ್ಯಮ ಸಂಘದ ಪ್ರತಿನಿಧಿಗಳು ಭಾಗವಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಭಕ್ತರ ಹಿತದೃಷ್ಟಿಯಿಂದ ಹಾಗೂ ಮಾಹಿತಿ ಪಾರದರ್ಶಕತೆ ಕಾಪಾಡಲು ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಸಮಾನ ಅವಕಾಶ ನೀಡಬೇಕೆಂದು ಆಗ್ರಹಿಸಿದರು. ಮಾಧ್ಯಮದ ಅಸಮಾಧಾನ ವ್ಯಕ್ತವಾದ ಬಳಿಕ ಜಿಲ್ಲಾಡಳಿತ ಅಧಿಕಾರಿಗಳು ವಿಷಯವನ್ನ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಹಾಸನ ಮಾಧ್ಯಮ ವಲಯದಲ್ಲಿ ಈಗಾಗಲೇ ಅಸಮಾಧಾನದ ವಾತಾವರಣ ನಿರ್ಮಾಣವಾಗಿದೆ. ರಾಜ್ಯಾದ್ಯಂತ ಹಾಸನಾಂಬ ಉತ್ಸವದ ಬಗ್ಗೆ ಚರ್ಚೆ ನಡೀತಾ ಇದೆ. ಇನ್ನು ಹಾಸನಾಂಬ ಉತ್ಸವ ಇನ್ನು ಓಪನ್ ಏನು ಆರಂಭ ಆಗ್ಲಿಕ್ಕೆ 2 ದಿವಸ ಮಾತ್ರ ಬಾಕಿ ಇದೆ. ದೀಪದ ಕೆಳಗಡೆ ಕತ್ಲು ಅನ್ನಂಗೆ ಹಾಸನದಲ್ಲಿ ಮಾತ್ರ ಪತ್ರಕರ್ತರಿಗೆ ಯಾವುದೇ ಮಾಹಿತಿ ಇಲ್ಲದಂತ ಪರಿಸ್ಥಿತಿಯಲ್ಲಿ ಹಾಸನಾಂಬ ಉತ್ಸವ ನಡೀತಾ ಇದೆ. ಇದೊಂದು ಪತ್ರಕರ್ತರನ್ನ ಬೇಕು ಅಂತ ಹೇಳಿ ಏನಾದ್ರು ಕಡೆಗಣಿಸಿ ಈ ತರ ಕಾರ್ಯಕ್ರಮ ಮಾಡ್ತಾ ಇದಾರೆ ಅಥವಾ ಪತ್ರಕರ್ತರ ದೂರ ಇಟ್ಟು ಬೇರೆ ಮಾಡ್ತಾ ಇದಾರೆ ಗೊತ್ತಿಲ್ಲ. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಗುಂಪುಗಳನ್ನಾಗಿ ಮಾಡಿಕೊಂಡು ಆ ಗುಂಪುಗಳಲ್ಲಿ ಹಾಸನಾಂಬ ಉತ್ಸವದ ವಿಚಾರ ಬರ್ತಾ ಇದೆ ಬಿಟ್ರೆ ಇನ್ನ ನಮ್ಮ ಮಾಧ್ಯಮದವ್ರಿಗಾಗಲಿ ಸ್ಥಳೀಯ ಮಾಧ್ಯಮದವ್ರಿಗಾಗಲಿ ರಾಜ್ಯದ ನಮ್ಮ ಮಾಧ್ಯಮದಲ್ಲಿ ಯಾವುದೇ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಮಾಹಿತಿ ಕೊಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಅವರ ಬಳಿ ನಮಗೆ ಪತ್ರಕರ್ತರನ್ನ ಯಾಕೆ ದೂರ ಇಟ್ಟಿದ್ದಾರೆ ಅಥವಾ ಪತ್ರಕರ್ತರ ಅಗತ್ಯ ಇಲ್ಲ, ಕೇವಲ ಸಾಮಾಜಿಕ ಜಾಲತಾಣಗಳ ಅಗತ್ಯ ಇದೆಯಾ ಅಂತ ಹೇಳಿ ಮಾಹಿತಿ ತಿಳ್ಕೊಳ್ಳಿಕ್ಕೆ ಅಂತ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಒಂದ್ ವೇಳೆ ಅವರಿಗೆ ಬೇಡ ಅಂತ ನಮ್ಮೂರಿನ ದೇವಸ್ಥಾನ ಸುದ್ದಿಯನ್ನು ನಾವು ಹೇಗ್ ಬೇಕೋ ಅದನ್ನ ನಾವು ಹಾಗೆ ಮಾಡ್ಕೋತೀವಿ. ಇಲ್ಲ ಅಂತ ಅಂದ್ರೆ ಜಿಲ್ಲಾಡಳಿತ ಇಲ್ಲಿವರೆಗೆ ಪ್ರತಿ ವರ್ಷದ ಪ್ರತೀತಿ ಅಂತ ಏನ್ ನಡ್ಕೊಂಡ್ ಬಂದಿತ್ತು ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಏನು ಪರಿಗಣಿಸಿ ಅನ್ನೋದಷ್ಟೇ ನಮ್ಮ ಬೇಡಿಕೆ. ಅದ್ರ ಜೊತೆಗೆ ನಾವು ಬಂದಾಗ ನೋಡಿದ್ರೆ ಅದು ನಮ್ಮ ವಿಪರ್ಯಾಸ ಅಥವಾ ನಮ್ಮ ಮಾಧ್ಯಮದ ವಿಪರ್ಯಾಸನ ಏನೋ ಗೊತ್ತಿಲ್ಲ. ಆದ್ರೆ ಇವತ್ತು ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾದವ್ರನ್ನ ಕರೆಸ್ಕೊಂಡು ಅವ್ರ ಜೊತೆ ಮೀಟಿಂಗ್ ಮಾಡುವ ಆಡಳಿತಕ್ಕೆ ನಮ್ಮ ಈ ಮಾಧ್ಯಮಗಳು ಕಾರ್ಯನಿರತ ಮಾಧ್ಯಮಗಳು ಯಾಕೆ ಬೇಡ ಅದು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟವರೇ ಸ್ಪಷ್ಟನೆ ಕೊಡ್ಬೇಕು ಅಂತ ಹೇಳಿ. ಮತ್ತೆ ಈ ಜನಪ್ರತಿನಿಧಿಗಳು ಹಾಸನದಲ್ಲಿ ಜನಪ್ರತಿನಿಧಿಗಳಿದ್ದಾರೆ, ಅವ್ರು ಯಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿವರೆಗೆ ನಮ್ಮ ಜನಪ್ರತಿನಿಧಿಗಳಿಗೆ ಇಲ್ಲಿವರೆಗೆ ಯಾರು ಕೂಡ ಬಂದು ಹಾಸನಾಂಬೆ ವಿಚಾರ ಬಗ್ಗೆ ಇಲ್ಲಿವರೆಗೆ ಒಂದೇ ಒಂದು ವಿಚಾರದ ಬಗ್ಗೆ ಯಾರು ಮಾತಾಡ್ಲಿಲ್ಲ. ಜನಪ್ರತಿನಿಧಿಗಳಿಗೆ ಶಕ್ತಿ ಇಲ್ವೋ ಅಥವಾ ಅವರು ಅಶಕ್ತ ಆಗಿದಾರೋ ಅದು ತಾಯಿ ಹಾಸನಾಂಬೆಗೆ ಗೊತ್ತಿರೋ ವಿಚಾರ. ಇಲ್ಲಿವರೆಗೆ ಅವರು ಕೂಡ ಹಾಸನಕ್ಕೆ ಬಂದು ಇಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದಾಗ್ಲಿ ಅಥವಾ ಒಂದು ಸಾರ್ವಜನಿಕವಾಗಿ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅದು ಕೂಡ ಗೊತ್ತಿಲ್ಲ. ಅಥವಾ ಅವರು ಕೂಡ ಸಾಮಾಜಿಕ ಜಾಲತಾಣ ಬಳಸ್ಕೊಳ್ಳುವ ಉದ್ದೇಶ ಹೊಂದ್ಕೊಂಡು ಮಾಧ್ಯಮಗಳ ಅಗತ್ಯ ಇಲ್ಲ ಅಂತ ಅವರು ಪರಿಗಣಿಸಿದಾರೋ ಅದು ಕೂಡ ಗೊತ್ತಿಲ್ಲ. ಇದ್ರ ಬಗ್ಗೆ ಒಂದ್ಸಲ ಅಧಿಕಾರಿಗಳ ಜೊತೆ ಒಂದ್ಸಲ ವಿಚಾರವನ್ನ ನಾವು ಚರ್ಚೆ ಮಾಡಿ ಅವರಿಂದ ಮಾಹಿತಿ ಪಡೆಯೋದಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಇದು ಪಾಪ ಇಲ್ಲಿವರೆಗೆ ಹಾಸನಾಂಬೆ ಇದ್ದದ್ದು ಹಾಸನಕ್ಕೆ ಸೀಮಿತವಾಗಿತ್ತು. ಅತ್ಯಂತ ಇನ್ನೂ ಇದು ಅಂತಂದ್ರೆ ಇವರು ಈ ಪ್ರತಿ ವರ್ಷ ಹಾಸನಾಂಬ ಉತ್ಸವ ವಿಭಿನ್ನವಾದ ರೂಪ ಪಡೆದಿತ್ತು. ಈ ಕಳೆದ ಬಾರಿ ತುಮಕೂರಿಗೆ ಶಿಫ್ಟ್ ಆಗಿತ್ತು ಹಾಸನಾಂಬ ಉತ್ಸವ.
ಈ ಬಾರಿ ಹೆಚ್ಚು ಕಡಿಮೆ ಅರ್ಧ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಈಗಾಗಲೇ ಪತ್ರಿಕಾಗೋಷ್ಠಿಯನ್ನ ಪಾಪ ಬೆಂಗಳೂರು ವಿಧಾನಸೌಧದಲ್ಲಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ಹಾಸನಾಂಬೆ ದೇವಸ್ಥಾನವೇ ಬೆಂಗಳೂರಿಗೆ ಶಿಫ್ಟ್ ಆದ್ರೆ ಏನು ಆಶ್ಚರ್ಯ ಪಡ್ಬೇಕಾಗಿಲ್ಲ. ನಾವು ಮಾತ್ರ ಗರ್ಭಗುಡಿಯಲ್ಲಿದ್ದು ಅಲ್ಲೇ ಪೂಜೆ ಮಾಡ್ಕೋತೀವಿ, ಸಮಸ್ಯೆ ಇಲ್ಲ. ಆದ್ರೆ ಇದು ಅತ್ಯಂತ ದುರದೃಷ್ಟಕರವಾದ ಬೆಳವಣಿಗೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಮತ್ತೆ ಇದು ಈ ಉತ್ಸವ ನಮ್ಮೂರು ಜಾತ್ರೆ, ಅದು ಊರಿನ ಜಾತ್ರೆ, ಅದು ಉದ್ಯಮ ಆಗೋಗ್ಬಿಟ್ಟಿದೆ. ಈಗ ಟೆಂಡರ್ದಾರರು ಹೇಳೋ ರೀತಿನಲ್ಲಿ ಇಡೀ ಊರ್ ಕೇಳೋ ಪರಿಸ್ಥಿತಿ ಬಂದಿರೋದು ಅದು ಇನ್ನೂ ದುರಂತ ಅಂತ ಹೇಳಿ ನಾನು ಈ ಪ್ರಸಂಗವನ್ನ ಖಂಡಿಸ್ತೀನಿ. ಹಾಸನಾಂಬ ಉತ್ಸವದಲ್ಲಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಪಾತ್ರವೂ ಸಹ ಪ್ರಮುಖವಾಗಿರುತ್ತೆ. ಈ ಹಿಂದಿನಿಂದಲೂ ಸಹ ಮಾಧ್ಯಮಗಳು ಸಾಕಷ್ಟು ಈ ಸುದ್ದಿಗಳನ್ನ ಬಿತ್ತರಿಸುವ ಜೊತೆಗೆ ತಮ್ಮ ಜವಾಬ್ದಾರಿಯನ್ನ ಇದುವರೆಗೂ ಸಹ ನಡೆಸಿದೆ. ಆದ್ರೆ ಈ ಬಾರಿ ನಡೆದಂತಹ ಮೀಟಿಂಗ್ಗಳಲ್ಲಿ ಹಾಸನ ಜಿಲ್ಲಾಡಳಿತ ಇದುವರೆಗೂ ಸಹ ಸಲಹೆಗಳನ್ನ ಪಡೆದಿಲ್ಲ ಅಂತಕ್ಕಂಥದ್ದು ನಮ್ಗೆ ಇರ್ತಕ್ಕಂತಹ ಈ ಸಂದರ್ಭದ ಒಂದು ರೀತಿಯ ಆಕ್ಷೇಪ. ಜೊತೆಗೆ ಸೋಷಿಯಲ್ ಮೀಡಿಯಾಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು. ಸೋಷಿಯಲ್ ಮೀಡಿಯಾಗಳನ್ನ ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕಿತ್ತು, ಅದರ ಹೊರತಾಗಿ ದೃಶ್ಯ ಮಾಧ್ಯಮಗಳನ್ನ ಮತ್ತು ಮುದ್ರಣ ಮಾಧ್ಯಮಗಳನ್ನ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಇಲ್ಲಿ ಈಗ ಸದ್ಯ ಗೊತ್ತಾಗ್ತಾ ಇದೆ. ಹೀಗಾಗಿ ದೃಶ್ಯ ಮಾಧ್ಯಮಗಳು ಮುದ್ರಣ ಮಾಧ್ಯಮಗಳನ್ನು ಒಳಗೊಂಡಂತೆ ಹಾಸನಾಂಬ ಉತ್ಸವ ಆಗ್ಬೇಕಿತ್ತು ಅನ್ನುವಂತಹದ್ದು ನಮ್ಮೆಲ್ಲರ ಅಭಿಲಾಷೆ. ಹೀಗಾಗಿ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗಲಾದ್ರೂ ಸಹ ಮಾಧ್ಯಮದವರ ಸಲಹೆಗಳನ್ನ, ಜೊತೆಗೆ ಇದುವರೆಗೂ ಸಹ ಮಾಧ್ಯಮಗಳಲ್ಲಿ ಯಾವ ರೀತಿ ಅಲ್ಲಿಯ ವ್ಯವಸ್ಥೆ ಹೇಗಿರುತ್ತೆ, ಜೊತೆಗೆ ಈ ಸಲ ಹಾಸನಾಂಬ ಉತ್ಸವದಲ್ಲಿ ಏನೆಲ್ಲ ಇರ್ತವೆ ಅನ್ನುವಂತಹ ಮಾಹಿತಿ ಇದುವರೆಗೂ ನಮಗೆ ಸಿಕ್ಕಿಲ್ಲ. ಆದ್ರೆ ನಾವು ಸಹ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಿರುವಂತ ಸುದ್ದಿಯನ್ನ ಫಾಲೋ ಮಾಡ್ಬೇಕಾದಂತ ಸ್ಥಿತಿ ಈಗ ಬಂದಿದೆ. ಆದ್ರೆ ಜಿಲ್ಲಾಡಳಿತ ಈ ಬಗ್ಗೆ ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮ ಎರಡಕ್ಕೂ ಸಹ ಮಾಹಿತಿಯನ್ನ ಕೊಡಬೇಕಿತ್ತು ಅನ್ನುವಂತಹದ್ದು ನಮ್ಮ ಮಾತು. ಹೀಗಾಗಿ ಈಗಲಾದ್ರೂ ಜಿಲ್ಲಾಡಳಿತ ಈ ಬಗ್ಗೆ ಒಂದು ಗಮನವನ್ನು ಹರಿಸಲಿ ಅನ್ನುವಂತಹದ್ದು ನಮ್ಮ ಅಭಿಪ್ರಾಯ.